ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಬರ್ರಿ ಇವತ್ತು ನಾನು ನಿಮಗೆ ಭಾಳ ಸುಲಭವಾಗಿ ಮತ್ತು ಭಾಳ ರುಚಿಯಾದಂಥ ಒಂದು ಬೆಳಗ್ಗಿನ ನಾಷ್ಟನ ಮಾಡಿ ತೋರಿಸ್ತೀನಿ. ವಿಡಿಯೋನ ಫುಲ್ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಈ ಬ್ರೇಕ್ಫಾಸ್ಟ್ ನೀವು ಒಂದ್ಸಲ ಮಾಡಿದರೆ ಮತ್ತೆ ಪದೇ ಪದೇ ಮಾಡ್ತೀರಿ. ಬರ್ರಿ ಇದನ್ನು ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಮೊದಲ ಒಂದು ಮಿಕ್ಸಿ ಜಾರನ್ನ ತಗೋಬೇಕು. ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಇಂಚು ಶುಂಠಿನ ಹಾಕ್ಕೊತೀನಿ. ಆಮೇಲೆ ಒಂದು 7-8 ಬೆಳ್ಳುಳ್ಳಿನ ಹಾಕಬೇಕು. ನಾನಿಲ್ಲಿ 4ರಿಂದ 5 ಹಸಿಮೆಣಸನ್ನು ಹಾಕ್ಕೊತೀನಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಕಾಳು. ಆಮೇಲೆ 1-2 ಎಸಳಷ್ಟು ಕರಿಬೇವನ್ನ ಹಾಕ್ಕೊತೀನಿ. ನಂತರ ಇದಕ್ಕೆ ಸ್ವಲ್ಪ 1 ಚಮಚದಷ್ಟು ಜೀರಿಗೆ, 1 ಮುಷ್ಟಿಯಷ್ಟು ಕೊತ್ತಂಬರಿ. ಇದನ್ನೀಗ ತೆರೆಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡ್ರಿ, ಮಿಕ್ಸಿ ಮಾಡ್ಕೊಂಬಂದೀನಿ. ಈ ಥರ ಆಗೈತಿ ನೋಡ್ರಿ. ಈ ಒಂದು ನಾಷ್ಟಕ್ಕೆ ಇದು ಮೇನ್ ಪೇಸ್ಟ್, ಇದೊಂದು ಮಸಾಲ. ಇದನ್ನೀಗ ಸೈಡಿಗಿಟ್ಟ ಇದಕ್ಕೆ ಮತ್ತೆ ಏನು ಬೇಕಂತ ನೋಡೋಣ ಬರ್ರಿ. ನೋಡ್ರಿ, 1 ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿನಿ. ಅದನ್ನು ಸಣ್ಣಂಗೆ ಕಟ್ ಮಾಡೀನಿ, ತೊಳೆದು ಕಟ್ ಮಾಡೀನಿ. ಈ ನಾಷ್ಟನ ಸಣ್ಣವರಿಂದ ಮುದುಕರವರೆಗೂ ಆರಾಮಾಗಿ ತಿನ್ಬೋದ್ರಿ. ಯಾಕಂದ್ರೆ ಭಾಳ ಸಾಫ್ಟಾಗಿ ಹಂಗೆ ರುಚಿಯಾಗಿರ್ತೈತಿ. ಒಂದ್ಸಲ ಟ್ರೈ ಮಾಡಿರಿ. ನೋಡ್ರಿ, ಈ ಒಂದು ನಾಷ್ಟಕ್ಕೆ ನಾನು ಇಲ್ಲಿ 2 ಗ್ಲಾಸ್ ಹಿಟ್ಟನ್ನು ಉಪಯೋಗಿಸೀನಿ. ಈ ಹಿಟ್ಟು ಯಾವುದಂತ ನಾನು ನಿಮ್ಗೆ ಕೊನೆಗೆ ಹೇಳ್ತೀನಿ. ಈ ಹಿಟ್ಟಿನ ಕಲರ್ ನೋಡಿ ನೀವು ಕಡಲೆ ಹಿಟ್ಟು ಅಂತ ಅನ್ಕೋಬೋದು. ಖಂಡಿತ ಇದು ಕಡಲೆ ಹಿಟ್ಟಲ್ಲ. ಈ ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರೆ ನಿಮ್ಗೆ ಯಾವ ಹಿಟ್ಟಿಲ್ಲನ ಉಪಯೋಗ ಮಾಡಿ ಅಂತ ಗೊತ್ತಾಕತಿ. ಈ 2 ಗ್ಲಾಸ್ ಹಿಟ್ಟಿಗೆ ನಾನು 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತೀನಿ. ಗೋಧಿ ಹಿಟ್ಟು ಕಡಲೆ ಹಿಟ್ಟು ಸ್ವಲ್ಪ ಸೇರಿಸ್ಬೇಕು. ಒಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನಷ್ಟು. ಇದನ್ನು ಯಾವುದನ್ನು ಜಾಸ್ತಿ ಹಾಕೋದು ಬೇಡ. ಗೋಧಿ ಹಿಟ್ಟು ಸ್ವಲ್ಪ ಜಿಗಿ ಬರಲಂತ, ಕಡಲೆ ಹಿಟ್ಟು ಸ್ವಲ್ಪ ಟೇಸ್ಟ್ ಬರ್ತದೆ ಅಂತೇಳಿ ಹಾಕಿನಿ. ಹಂಗೆ ಇದಕ್ಕೊಂದು ನಾನು ಈರುಳ್ಳಿನ ಸಣ್ಣಂಗೆ ಕಟ್ ಮಾಡಿಟ್ಟಿನಿ, ಅದನ್ನು ಇದಕ್ಕೆ ಹಾಕ್ತೀನಿ. ಈರುಳ್ಳಿ ಏನು ಜಾಸ್ತಿ ಹಾಕೋದು ಬೇಕಾಗಿಲ್ಲ. ಒಂದು ಸಣ್ಣದು ಈರುಳ್ಳಿ ಆದರೆ ಸಾಕು. ಈರುಳ್ಳಿ ತಿನ್ನಂಗಿಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಅರ್ಧ ಟೀ ಸ್ಪೂನು ಅರಿಶಿನ ಪುಡಿನ ಹಾಕ್ತೀನಿ. 1/4 ಟೀ ಸ್ಪೂನಷ್ಟು ಇಂಗನ್ನು ಸೇರಿಸ್ತೀನಿ. ಇಂಗು ಬೇಕಂದ್ರೆ ಹಾಕ್ರೆ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಅಜ್ವಾನ ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕ್ತೀನಿ, ಅಂದ್ರೆ ಸ್ವಲ್ಪ ಘಮ ಘಮ ಅಂತ ಪರಿಮಳ ಬರ್ತೈತಿ. ನೋಡ್ರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ಆಮೇಲೆ ಇದಕ್ಕೆ ಕೆಂಪು ಖಾರದ ಪುಡಿನ ಹಾಕ್ಬೋದು. ಮಸಾಲ ಕೂಡ ನೀವು ಸೇರಿಸ್ಬೋದು. ನಾನಿಲ್ಲಿ ಮಸಾಲನ ಹಾಕಿಲ್ಲ. ಏನು ಗ್ರೀನ್ ಪೇಸ್ಟ್ ಮಾಡಿನಲ್ಲ ಅದನ್ನು ಇದಕ್ಕೆ ಹಾಕ್ತೀನಿ. ನೋಡ್ರಿ, ಎಲ್ಲನೂ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಈ ಪೇಸ್ಟನ್ನು ರೆಡಿ ಮಾಡೀನಿ. ಹಾಗಾಗಿ ಎಲ್ಲನೂ ಇದಕ್ಕೆ ಹಾಕ್ತೀನಿ. ನೋಡ್ರಿ, ಈ ರೆಸಿಪಿ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ನೋಡ್ರಿ, ಈ ಎಲ್ಲ ಪೇಸ್ಟ್ನು ಹಾಕಿದ್ಮೇಲೆ ಈಗ ಇದನ್ನು ಮಿಕ್ಸ್ ಮಾಡಬೇಕು. ನೋಡ್ರಿ, ಹಿಟ್ಟನ್ನ ಇಲ್ಲಿ ಮಿಕ್ಸ್ ಮಾಡೀನಿ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ, ಅಂದರೆ ಇದ್ರಾಗ ಸ್ವಲ್ಪ ಪೇಸ್ಟ್ ಇರ್ತೈತಲ್ಲ, ಹಾಗಾಗಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಈ ಹಿಟ್ಟಿಗೆ ಹಾಕಿ ಕಲಿಸ್ತೀನಿ. ಹಂಗೆ ಸ್ವಲ್ಪ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲ ಖಾರನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತೀನಿ. ನೋಡ್ರಿ, ಈ ನಾಷ್ಟ ಮಾಡೋಕ್ಕಂತೂ ಭಾಳ ಸುಲಭ ಐತಿ, ಭಾಳ ಸರಳ ಐತಿ. ನೀವು ಪಟಾಪಟ್ ಅಂತ ಮಾಡ್ಬೋದು. ನೋಡ್ರಿ, ಈಗ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಚೆಂದಂಗೆ ಕಲಿಸ್ತೀನಿ. ಮೆಂತ್ಯ ಸೊಪ್ಪು ಹಾಕೇನಲ್ಲ ರೀ, ಇದೊಂದು ಬೆಳಗ್ಗಿನ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ನೋಡ್ರಿ, ಮಸ್ತಾಗಿರ್ತೈತಿ. ಬರೀ ಬೆಳಗ್ಗೆ ತಿನ್ನಕ್ಕೆ ಮಾತ್ರ ಅಲ್ಲ ನೋಡ್ರಿ, ಮಧ್ಯಾಹ್ನದ ಊಟಕ್ಕೂ ಈ ಥರ ನೀವು ಮಾಡ್ಕೋಬೋದು. ಈಗ ಈ ಹಿಟ್ಟು ರೆಡಿ ಆಗೈತೆ ನೋಡ್ರಿ. ಇಷ್ಟು ಗಟ್ಟಿರಬೇಕು. ಇದನ್ನು ನೆನೆಸೋದೇನು ಬೇಡ, ಇವಾಗಲೇ ಇದನ್ನು ಮಾಡಬೇಕಾಕತಿ. ನೆನೆಸಿದ್ರೆ ಅಳಕಾಕತಿ. ಈರುಳ್ಳಿ ಒಳಗೆ ನೀರು ಇರ್ತೈತಲ್ಲ, ಹಾಗಾಗಿ ಮೆಂತ್ಯ ಸೊಪ್ಪೊಳಗೂ ನೀರು ಇರ್ತೈತಿ. ಹಾಗಾಗಿ ಇವಾಗಲೇ ಮಾಡಬೇಕು. ಈಗ ನೋಡ್ರಿ, ಇಲ್ಲಿ ನಾನು ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಅಥವಾ ಇದಕ್ಕೂ ಸ್ವಲ್ಪ ಎಣ್ಣೆನ ಹಚ್ಚಿ ನಾನು ಸಣ್ಣದ ಉಂಡಿನ ಕಟ್ಟಿ ಇಡ್ತೀನಿ. ಮತ್ತು ಅಡುಗೆ ಎಣ್ಣೆ ಯಾವ್ದು ಬೇಕಾದರೂ ನೀವು ಇದಕ್ಕೆ ಉಪಯೋಗ ಮಾಡ್ಬೋದು. ಇದನ್ನು ಉಪಯೋಗ ಮಾಡ್ಬೇಕಂತೇನಿಲ್ಲ, ಯಾವುದಾದ್ರೂ ಉಪಯೋಗ ಮಾಡಿರಿ. ನೋಡ್ರಿ, ಇದು ಭಾಳ ಸುಲಭ ಐತಿ. ಇಷ್ಟು ತೊಗೊಂಡು
ಸ್ವಲ್ಪ ಪ್ರೆಸ್ ಮಾಡಿ ಇಡಬೇಕು. ನೋಡಿರಿ ಎಲ್ಲನೂ ಹಿಂಗೆ ನಾನು ಉಂಡೆ ಕಟ್ಟಿ ನಿಮ್ಗೆ ತೋರಿಸ್ತೀನಿ. ನೋಡಿರಿ ಎಲ್ಲನೂ ಇಲ್ಲಿ ನಾನು ಉಂಡೆ ಕಟ್ಟಿಟ್ಟಿನಿ. ಈಗ ಒಂದೊಂದಾಗಿ ತಗೊಂಡು ಒಂದು ಪ್ಲಾಸ್ಟಿಕ್ ಹಾಳೆ ತೊಗೊಂಡಿನಿ ರೀ ನಾನಿಲ್ಲಿ. ಪ್ಲಾಸ್ಟಿಕ್ ಹಾಳೆಗೆ ಸ್ವಲ್ಪ ಆಯಿಲ್ ಹಾಕ್ತೀನಿ, ಅಡುಗೆ ಎಣ್ಣೆನ ಹಾಕ್ತೀನಿ. ಅಡುಗೆ ಎಣ್ಣೆ ಹಾಕಿದ್ರ ಮೇಲೆ ಒಂದು ಉಂಡಿನ ಇಟ್ಟು ತಟ್ಟಬೇಕಾಕತಿ. ನೋಡಿರಿ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಆಯಿಲನ್ನು. ಇದಕ್ಕಿಂತ ದೊಡ್ಡದು ಹಾಳೆ ತೊಗೊಂಡು ನೀವು ದೊಡ್ಡದಾಗಿ ಮಾಡ್ಬೋದು. ನಾನಿಲ್ಲಿ ಒಂದು ಚಿಕ್ಕ ಹಾಳೆನ ತಗೊಂಡಿನಿ, ಅದ್ರ ಮೇಲನ ತಟ್ಟಾಕತ್ತೀನಿ. ನೋಡಿರಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಮಾಡಾಕತ್ತೀನಿ. ಈ ಒಂದು ನಾಷ್ಟ ಅಂತೂ ಅದ್ಭುತವಾಗಿರ್ತೈತಿ. ನೀವು ಒಂದ್ಸಲನೂ ಹಿಂಗೆ ಮಾಡಿರಂಗಿಲ್ಲ ನೋಡಿರಿ. ಈ ಒಂದು ನಾಷ್ಟ ಐತೆ ನೀವು ತಿಂದ್ರೆ ಮತ್ತೆ ಮತ್ತೆ ಕೇಳ್ತಿರ್ತೀರಿ. ಮಕ್ಕಳಿಗಂತೂ ಭಾಳ ಇಷ್ಟ ಆಕತಿ. ಒಂದು ಸಲ ನೀವು ಮಾಡಿಕೊಡ್ಲೇಬೇಕು. ನೀವು ಇದನ್ನು ಎಷ್ಟು ತೆಳು ಬೇಕಂದ್ರೂ ತಟ್ಬೋದು, ಭಾಳ ನೀಟಾಗಿ ಬರ್ತೈತಿ. ಈಗ ನಾನು ಇಲ್ಲೊಂದು ಸಣ್ಣದೊಂದು ಮುಚ್ಚಳನ ತೊಗೊಂಡಿನಿ, ಡಬ್ಬಿನ ತೊಗೊಂಡಿನಿ. ಆ ಡಬ್ಬಿ ತೊಗೊಂಡು ಒಂದು ಆಕಾರನ ಕೊಡ್ತೀನಿ. ಹಿಂಗೆ ನೀವು ಬೇಯಿಸ್ಕೊಳ್ಬೋದು ಇದನ್ನು. ಆದರೆ ನಾನಿಲ್ಲಿ ಸ್ವಲ್ಪ ನೋಡೋಕೆ ಚೆಂದ ಕಾಣಲಿ ಅಂಥೇಳಿ ಒಂದು ಆಕಾರನ ಕೊಡ್ತೀನಿ. ನೋಡ್ರಿ ಇಲ್ಲಿ ಒಂದು ಡಬ್ಬಿ ತೊಗೊಂಡಿನಿ. ಈ ಥರ ಒಂದು ಡಬ್ಬಿ ತೊಗೊಂಡು ಅದ್ರ ಮೇಲೆ ಇಟ್ಟು ಒತ್ತೀನಿ ನೋಡ್ರಿ. ಅಂದ್ರೆ ಒಂದು ಸ್ವಲ್ಪ ರೌಂಡ್ ಹಂಗೆ ಬರಲಿ, ನೋಡೋಕೆ ಚೆಂದ ಕಾಣಲಿ ಅಂತ ಇಷ್ಟ ರೀ, ಮತ್ತೇನಿಲ್ಲ. ಈಗ ಸೈಡ್ ಇರೋದನ್ನು ತೆಗಿತೀನಿ. ಇದಕ್ಕೆ ಎಳ್ಳು ಬೇಕಂದ್ರೆ ಹಾಕ್ಬೋದು. ಎಳ್ಳು ಹಾಕಿದ್ರಂತೂ ಇನ್ನೂ ಮಸ್ತಾಗಿರ್ತೈತಿ. ನೋಡ್ರಿ ಎಷ್ಟು ಚಂದ ಬಂದೈತಲ್ಲ. ಈಗ ಹಂಚು ಕಾದೈತಿ, ಇದನ್ನು ಹಾಕಿ ಬೇಯಿಸಿ ತೋರಿಸ್ತೀನಿ ಬರ್ರಿ. ಹಂಚಿಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತೀನಿ ನೋಡ್ರಿ. ಅಡುಗೆ ಎಣ್ಣೆ ಯಾವುದಾದ್ರೂ ಉಪಯೋಗ ಮಾಡ್ಬೋದು, ಆಗಲೇ ಹೇಳ್ದಂಗೆ. ಈಗ ನಾನು ಮಾಡಿಟ್ಟಂಥ ಈ ಒಂದು ತಾಲಿಪಟ್ಟನ್ನ ಹಾಕ್ತೀನಿ ನೋಡ್ರಿ. ಈ ಮೆಂತ್ಯ ತಾಲಿಪಟ್ಟು ಅಂತೂ ಮಸ್ತಾಗಿರ್ತೈತಿ ನೋಡ್ರಿ. ಈಗ ಒಂದು ಸೈಡ್ ಬೆಂದ್ಮೇಲೆ ಇದನ್ನ ಹೊಳಿಸಿ ಹಾಕ್ಬೇಕಾಕತಿ. ಭಾಳ ಸಾಫ್ಟಾಗಿ ಆಕತಿ, ಹಂಗೆ ತಿನ್ನಕ್ಕೆ ಅದ್ಭುತವಾಗಿರ್ತೈತಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ರೀ. ಒಂದ್ಸಲ ನೀವು ಮಾಡಿ ತಿಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಈಗ ನೋಡ್ರಿ ಇದು ಒಂದು ಸೈಡ್ ಬೆಂದೈತಿ. ಈಗ ಇದನ್ನು ಹೊಳಿಸಿ ಹಾಕ್ತೀನಿ, ತಿರುಗಿಸಿ ಹಾಕ್ತೀನಿ ನೋಡ್ರಿ. ನೋಡಕ್ಕೆ ಎಷ್ಟು ಚಂದ ಕಾಣ್ತೈತೆ ನೋಡ್ರಿ. ಅಷ್ಟು ತಿನ್ನಕ್ಕೆ ಭಾಳ ಟೇಸ್ಟ್ ಐತ್ರಿ. ಈಗ ನೋಡ್ರಿ ಒಂದು ಸೈಡ್ ಈ ಥರ ಒಂದು ಲೈಟಾಗಿ ಬ್ರೌನ್ ಕಲರ್ ಬಂದಮೇಲೆ ಹೊಳಿಸಿ ಹಾಕ್ಬೇಕಾಕತಿ. ಕ್ರಿಸ್ಪಿ ಬೇಕಂದ್ರೆ ನೀವು ಸಣ್ಣ ಉರಿ ಒಳಗೆ ಇನ್ನೂ ಕ್ರಿಸ್ಪಿ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಊರಿನ ಇಟ್ಟೀನಿ ನೋಡ್ರಿ. ಇದೀಗ ಬೆಂದೈತಿ, ನೀವು ನೋಡ್ತಿರ್ಬೋದು ನೋಡ್ರಿ. ಎಲ್ಲನೂ ಇದೇ ಥರ ಮಾಡಿ ನಿಮ್ಗೆ ತೋರಿಸ್ತೀನಿ. ಆಹಾ ಮಸ್ತ್ ಐತ್ರಿ, ಪರಿಮಳ ಅಂತೂ ಘಮ ಘಮ ಅನ್ನಕತ್ತೈತಿ. ವಾವ್ ನೋಡ್ರಿ, ನಿಮ್ಗೆ ಇನ್ನೊಂದು ನಾನು ಹಂಚಿಂದ ತೆಗೆದನ್ನು ತೋರ್ಸಕತ್ತೀನಿ. ಎಷ್ಟು ಪದೇ ಪದೇ ಹೇಳ್ತಾರೆ ಅನ್ಬೋದು. ಒಂದ್ಸಲನಾದ್ರೂ ನೀವು ಈ ಥರ ಮಾಡಲೇಬೇಕು. ಮತ್ತು ನಾನು ಇದಕ್ಕೆ ಯಾವ ಹಿಟ್ಟನ್ನು ಉಪಯೋಗ ಮಾಡಿನಂತ ನೀವು ಈಗ ಕೆಲವರು ಗೆಸ್ ಕೂಡ ಮಾಡಿರ್ಬೋದು. ಇದಕ್ಕೆ ನಾನು ಗೊಂಜಾಳ ಹಿಟ್ಟನ್ನು ಉಪಯೋಗ ಮಾಡೀನಿ. 2 ಗ್ಲಾಸು ಗೊಂಜಾಳ ಹಿಟ್ಟೊಳಗೆ ಈ ಒಂದು ತಾಲಿಪಟ್ಟನ್ನ ಮಾಡೀನಿ. ಗೊಂಜಾಳ ಹಿಟ್ಟಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಾಕತಿ, ಆದರೆ ನಮ್ಮ ದಕ್ಷಿಣ ಕರ್ನಾಟಕದ ಮಂದಿಗೆ ಗೊತ್ತಾಗಂಗಿಲ್ಲಲ್ಲ. ಹಾಗಾಗಿ ಈ ಗೊಂಜಾಳ ಹಿಟ್ಟು ಅಂತಂದ್ರೆ ಮೆಕ್ಕೆಜೋಳದ ಹಿಟ್ಟು, ಮುಸುಕಿನ ಜೋಳದ ಹಿಟ್ಟನ್ನು ಉಪಯೋಗ ಮಾಡೀನಿ. ಬೇಕಾಗಿರುವಂಥ ಮುಖ್ಯವಾಗಿರೋ ಹಿಟ್ಟು ಗೊಂಜಾಳ ಹಿಟ್ಟು ನೋಡ್ರಿ. ಹಂಗೆ ಈ ಒಂದು ತಾಲಿಪಟ್ಟನ್ನ ಕೈಯಿಂದ ಕೂಡ ತಟ್ಬೋದು. ಎಷ್ಟು ಬೇಕು ನಿಮ್ಗೆ ಅಷ್ಟು ತೆಳುವಾಗಿ ಈ ತಾಲಿಪಟ್ಟನ್ನ ನೀವು ಕೈಯಿಂದನ ತಟ್ಬೋದು ನೋಡ್ರಿ. ಇಲ್ಲಿ ಕೈಯಿಂದ ತಟ್ಟಿರುವಂಥ ತಾಲಿಪಟ್ಟನ್ನು ಕೂಡ ನಿಮ್ಗೆ ನಾನು ತೋರಿಸ್ತೀನಿ. ಕೈಯಿಂದ ತಟ್ಟಿ ಮಧ್ಯದೊಳಗೆ ಈ ಥರ ಒಂದು ಹೋಲ್ ಕೂಡ ಮಾಡಿ ನೀವು ಇದನ್ನು ಬೇಯಿಸ್ಕೊಳ್ಬೋದು. ನೋಡೋಕೆ ಚಂದ ಕಾಣ್ತೈತಿ ನೋಡ್ರಿ. ತಾಲಿಪಟ್ಟು ರೆಡಿ ಆಗೈತಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗೊಂಜಾಳ ತಾಲಿಪಟ್ಟು. ಈ ತಾಲಿಪಟ್ಟು ಅಂತೂ ನಮ್ಮ ಮನೆ ಮಂದಿಗೆ ಭಾಳ ಇಷ್ಟ ಆಯ್ತು. ಮತ್ತು ನೀವು ನೋಡಿದ್ರಲ್ಲ ಈ ರೆಸಿಪಿ ನಿಮಗೇನು ಅನ್ನಿಸ್ತಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ. ಇಲ್ಲಿ ಒಂದು ನಾನು ನಿಮ್ಗೆ ಕಟ್ ಕೂಡ ಮಾಡಿ ತೋರಿಸ್ತೀನಿ ನೋಡ್ರಿ. ಇದರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಮೊಸರನ್ನ ತೊಗೊಂಡಿನಿ. ನೀವು ಚಟ್ನಿ ಅಥವಾ ಪಲ್ಯ ಜೊತೆಗೂ ಕೂಡ ಇದನ್ನು ತಿನ್ಬೋದು. ಅದರ ಮೊಸರು ಇದ್ದರೆ ಸಾಕ್ರಿ ಇದಕ್ಕೆ.
ಮತ್ತು ಇದನ್ನು ನೀವು ಮೊಸರೊಳಗೆ ತಿನ್ಬೇಕಂತೇನಿಲ್ಲ, ಹಂಗೆ ತಿನ್ಬೋದು. ಟೀ ಟೈಮಲ್ಲಿ ಕೂಡ ಈ ಥರ ಮಾಡ್ಕೊಂಡು ನೀವು ತಿನ್ಬೋದು. ಭಾಳ ರುಚಿಯಾಗಿರ್ತೈತಿ. ಒಂದ್ಸಲ ಟ್ರೈ ಮಾಡಿರಿ. ನೋಡಿರಿ ಎಷ್ಟು ಸಾಫ್ಟ್ ಆಗೈತಿ. ಹಂಗೆ ನೀವು ಇದನ್ನು ಕ್ರಿಸ್ಪಿಯಾಗೂ ಕೂಡ ಮಾಡ್ಕೊಳ್ಬೋದು. ನೋಡಿರಿ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿನ್ನುವಂಥ ತಾಲಿಪಟ್ಟು ರೆಡಿ. ಈಗ ನಾವು ಕೈಯಿಂದ ತಟ್ಟಿದ್ವಲ್ಲ ಅದನ್ನು ಕೂಡ ನಿಮ್ಗೆ ನಾನಿಲ್ಲಿ ತೋರಿಸ್ತೀನಿ. ನೋಡಿರಿ ನಮ್ಮ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಮರೀದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಈ ಒಂದು ತಾಲಿಪಟ್ಟು ಘಮ ಘಮ ಅಂತ ಮನೆ ತುಂಬ ಪರಿಮಳ ಬರಾಕತ್ತೈತಿ. ನೋಡಿರಿ ಇದು ಕೈಯಿಂದ ತಟ್ಟು ಮಾಡಿರೋಂಥ ತಾಲಿಪಟ್ಟು ಎಷ್ಟು ತೆಳುವಾಗಿ ಮಾಡಿ. ನೋಡಿರಿ ಇಷ್ಟು ತೆಳುವಾಗಿ ನೀವು ಕೈಯಿಂದ ತಟ್ಟಿ ಮಾಡ್ಬೋದು. ಭಾಳ ಸುಲಭವಾಗಿ ಮಾಡ್ಬೋದು ನೋಡಿರಿ. ಮತ್ತು ಅಷ್ಟು ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಇದನ್ನು ಊಟದ ಟೈಮಲ್ಲೂ ಅಥವಾ ಬೆಳಗ್ಗೆ ಅಥವಾ ಟೀ ಟೈಮಲ್ಲೂ ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಇದುವರೆಗೆ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ಧನ್ಯವಾದಗಳು. ಇನ್ನೊಂದು ರೆಸಿಪಿ ತೊಗೊಂಡು ಬರ್ತೀನಿ.